ಹೆಲೋ, ನಾವಿವತ್ತು ಬ್ಯಾಂಗ್ಳೂರು ಹತ್ರನೇ ಇರೋ ಒಂದು ಫೇಮಸ್ ಪ್ಲೇಸ್ಗೆ ಹೋಗೋಣ. ಬನ್ನಿ, ಯಾವುದಿದು ಪ್ಲೇಸ್ ಅಂತ ತಿಳ್ಕೊಳ್ಳೋಣ. ಫೇಮಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಕಾಲ್ ತೋರಿಸ್ತಾ ಇದೆಯಲ್ಲ ಗುರು. ಯಾರು ಗುರು ಇವನು? ಬೋಡ ಎಲ್ಲಿಗೋಗ್ತಾವನೆ? ಓ, ಶಿವನ ಸಮುದ್ರ ಗಗನಚುಕ್ಕಿ ಫಾಲ್ಸ್ಗೆ ಹೋಗ್ತಾ ಇದೆಯಾ? ಎಸ್, ನಾವಿವತ್ತು ಬಂದಿದ್ದೀವಿ ಬೆಂಗಳೂರಿಂದ ಸುಮಾರು 130 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಶಿವನ ಸಮುದ್ರದ ಗಗನಚುಕ್ಕಿ ಫಾಲ್ಸ್. ಈ ಫಾಲ್ಸ್ ಸುಮಾರು 90 ಅಡಿ ಎತ್ತರದಿಂದ ಬೀಳುತ್ತೆ. ಈ ಫಾಲ್ಸು ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗುವಂಥ ಕಾವೇರಿ ನದಿಗೆ ಇಂದ ಬೀಳುವಂಥ ಫಾಲ್ಸ್ ಇದು ನಾವು ನೋಡ್ತಿರೋ ಪ್ಲೇಸ್ ಬಂದು ಚಾಮರಾಜನಗರ ಮತ್ತು ಕೊಳ್ಳೇಗಾಲ ಈ ಬಾರ್ಡರಲ್ಲಿ ಬರೋವಂಥ ಪ್ಲೇಸ್ ಇದು. ಮತ್ತು ನಿಮಗೆ ಸರ್ಪ್ರೈಸ್ ಅನಿಸ್ಬೋದು, ಬೆಂಗಳೂರಿಗೆ ಕರೆಂಟ್ ಬಂದಿದ್ದು 1902ನೇ ಇಸ್ವಿಯಲ್ಲಿ. ಆ ಕರೆಂಟ್ ಬರೋದಕ್ಕೆ ಇಲ್ಲಿ ಶುರುವಾದಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟೇ ಕಾರಣ. ಇದರ ಆವಾಗಿನ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಅಲೈನ್ ಚಾರ್ಟಿಯರ್ ಜಾಲಿ ದೆ ಲಾಟ್ ಬಿನೇರ್ ಅನ್ನೋ ಇಂಜಿನಿಯರು, ಮತ್ತು ಆಗಿನ ಸಮಯದಲ್ಲಿ ದಿವಾನರಾಗಿರ್ತಕ್ಕಂಥ ಶೇಷಾದ್ರಿ ಅಯ್ಯರ್ ಮತ್ತು ನಮ್ಮ ವಿಶ್ವೇಶ್ವರಯ್ಯ ಅವರು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡತಕ್ಕಂಥದ್ದು. ಇವರ ಮೇನ್ ಉದ್ದೇಶ ಬೆಂಗಳೂರಿಗೆ ಕರೆಂಟ್ ಕೊಡಬೇಕಾಗಿತ್ತು ಅನ್ನೋದಲ್ಲ, ಇಲ್ಲಿಂದ ಕೋಲಾರ ಗೋಲ್ಡ್ ಫೀಲ್ಡ್ಗೆ ಕರೆಂಟ್ ತೊಗೊಂಡೋಗಿ ಅಲ್ಲಿ ಈ ಮೈನಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದು ಉದ್ದೇಶ ಇದು. ನಂತರ ಬೆಂಗಳೂರಿಗೆ ಸಿಟಿ ಮಾರ್ಕೆಟಿನ ಹತ್ರ 1902ನೇ ಇಸ್ವಿಯಲ್ಲಿ ಕರೆಂಟ್ ಬಂತು. ಮಾತಾಡೋ ಬರದಲ್ಲಿ ಮೈಕ್ರೋಫೋನ್ ಆನ್ ಮಾಡ್ದಲೇ. ಮತ್ತು ನಾವಿಲ್ಲಿ ನೋಡ್ಬೋದು, ಇಲ್ಲಿ 2 ಫಾಲ್ಸ್ಗಳು ಕಾಣಿಸ್ತಾ ಇದೆ. ಜನರಲಿ ಕನ್ಫ್ಯೂಸ್ ಆಗ್ತಾರೆ, ಇದೇ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಅಂತ. ಆದರೆ ಗಗನಚುಕ್ಕಿ ಫಾಲ್ಸು ನಾವು ನೋಡ್ತಾ ಇರೋದು, ಭರಚುಕ್ಕಿ ಫಾಲ್ಸ್ ಇಲ್ಲಿಂದ ಸುಮಾರು 15 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ಮಳೆಗಾಲದಲ್ಲಿ ಬಂದರೆ ತುಂಬ ಒಳ್ಳೆ ವ್ಯೂ ಸಿಗುತ್ತೆ. ಏಕೆಂದರೆ ಮಳೆಗಾಲ ಕಡಿಮೆ ಆಗ್ತಾ ನೀರು ಫ್ಲೋ ಕಡಿಮೆ ಆಗುತ್ತೆ. ಮತ್ತು ಈ ವರ್ಷ ಕಡಿಮೆ ಮಳೆ ಆಗಿರೋದ್ರಿಂದ ಅಷ್ಟು ನೀರು ಬಂದಿಲ್ಲ. ಇಲ್ಲಿಗೆ ಬರೋ ದಾರಿಯಲ್ಲಿ ಎಷ್ಟೊಂದು ಮನೆಗಳು ಪಾಳು ಬಿದ್ದಿತ್ತು. ಅದ್ರ ಬಗ್ಗೆ ಲೋಕಲ್ ಅವ್ರನ್ನ ಏನು ಕೆಲಸ ಮಾಡ್ತೀರಾ? ಆಡು ಮೇಯಿಸೋದು. ಎಷ್ಟಿದ್ದಾವೆ ಆಡು? ಹೌದಾ? ಇಲ್ಲಿ ಕೆಲವೊಂದು ಬಿಲ್ಡಿಂಗ್ ಎಲ್ಲ ಪಾಳು ಬಿದ್ದಿದ್ದಿಲ್ಲ, ಯಾಕೆ? ಎಲ್ಲ ಇಲ್ಲಿ ಕಸಿಲ್ಲ, ಕೆಲಸ ಇಲ್ಲ. ಇದು ಜನಗಳದ ಅಥವಾ ಗೌರ್ಮೆಂಟ್ದ? ಇಲ್ಲ, ಡ್ಯೂಟಿ ಮಾಡೋದೆಲ್ಲ ಡ್ಯೂಟಿ ಮಾಡೋರ್ದು, ಜನಗಳದೇನಲ್ಲ. ಈಗ ಮೊದಲಷ್ಟು ಕೆಲಸ ಇಲ್ವಾ? ಎಲ್ಲ 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 ಸಂಸಾರ ಎಲ್ಲ ಮನೆ ಎಲ್ಲ ಮಾಡ್ಯಾನ. ಹೌದಾ? ಹಾಂ. ನೀವಿರೋದಿಲ್ಲೇನಾ? ಹಾಂ. ಪರವಾಗಿಲ್ಲ. ಇವಾಗ ಜೀವನ ಮೊದಲಿಗೆ ಕಂಪೇರ್ ಮಾಡಿದ್ರೆ ಏನಿಲ್ಲ, ಇರುತ್ತೋ ನಮ್ಮ ತಂದೆ ಮೇಸ್ತ್ರಿ ಕೆಲಸ. ಇಲ್ಲಿ ನಮ್ಮ ಮನೆ ಕಟ್ಟು, ನಮ್ಮ ಎಲ್ಲ ಮನೆ ಕಟ್ಟಿಲ್ಲ, ಸಂಸಾರ ಇಲ್ಲ. ನಮ್ಮ ತಾಯಿ ಇಲ್ಲ, ನಮ್ಮ ಅಪ್ಪ ಇಲ್ಲ, ಯಾರು ಅಣ್ಣ ತಮ್ಮ ಇದ್ದ. ಓಕೆ, ಆರಾಮಾಗಿದ್ದೀರಾ ಇವಾಗ? ಏನಿಲ್ಲ ನಮಗೆ. ಅಕ್ಕಿ ಬರ್ತದೆ ಸಾಯಿ. ಸರಿ ಯಜಮಾನ್. ಹಾಗೆ ಅವ್ರ ಕಷ್ಟ ಸುಖ ಕೇಳಿಕೊಂಡು ಮುಂದೆ ಬಂದು ನಮಗೆ ಕಾಣಿಸಿದ್ದು ಭರಚುಕ್ಕಿ ಫಾಲ್ಸು. ಇದು ಗಗನಚುಕ್ಕಿ ಫಾಲ್ಸಿಂದ ಸುಮಾರು 15 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ತುಂಬ ಸುಂದರವಾಗಿ ಕಾಣುತ್ತೆ, ಎಲ್ಲಿ ನೋಡಿದ್ರೂ ಗ್ರೀನರಿ. ವೀಕೆಂಡಲ್ಲಿ ಆರಾಮಾಗಿ ಬಂದು ಹೋಗ್ಬೋದು, ಯಾಕೆಂದರೆ ಇದು 150 ಕಿಲೋಮೀಟ್ರ್, ಅರೌಂಡ್ ಅಬೌಟ್ 2.5 hours ಡ್ರೈವ್ ಟೈಮ್ ಅಷ್ಟೇ. ಒಳ್ಳೆ ಪ್ಲೇಸ್, ಬಂದು ವಿಸಿಟ್ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ. ಭರಚುಕ್ಕಿ ಫಾಲ್ಸಿಗೆ ಹೋಗೋ ದಾರಿಯಲ್ಲೇ ನಿಮಗೆ ಈ ತೆಪ್ಪದ ಸ್ಪಾಟ್ ಸಿಗುತ್ತೆ. ಆರಾಮಾಗಿ ಇಲ್ಲಿ ತೆಪ್ಪದಲ್ಲಿ ಹೋಗ್ಬಿಟ್ಟು ಬರ್ಬೋದು, ಎಕನಾಮಿಕಲ್. ಮತ್ತು ಇಲ್ಲಿ ವ್ಯೂ ಕೂಡ ಚೆನ್ನಾಗಿದೆ. ಒಂಥರ ಬಂಡ್ ಕಟ್ಟಿದ್ದಾರೆ, ನೀರು ನಿಂತು ಮುಂದೆ ಹೋಗ್ಬೇಕಂತ. ಇಲ್ಲಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಹಾಗೆ ಈ ಬಂಡಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ನಮಗೆ ಕಾಣಿಸಿದ್ದು ಈ ನೀರಿನ ತಡೆ, ಸ್ವಲ್ಪ ಬಂಡ್ ಅಂತಲೇ ಹೇಳಬೇಕಿದೆ. ಅಲ್ಲಿ ಬಂಡ್ ಕಟ್ಟಿದ್ದಾರೆ, ನೀರು ನಿಂತು ಮುಂದೆ ಹೋಗ್ತಾ ಇದೆ. ಇದು ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆ ಫೋಟೋ ತಗೊಳ್ಳೋದು ಕೂಡ ಒಳ್ಳೆ ಪ್ಲೇಸ್ ಇದೆ. ನಾವಿವಾಗ ಶಿವನ ಸಮುದ್ರದ ಪಿಕ್ನಿಕ್ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ತೆಪ್ಪ ಮತ್ತು ಎಷ್ಟೊಂದು ಜನ ಸ್ನಾನ ಕೂಡ ಮಾಡ್ತಾಯಿದ್ದಾರೆ.
ಲೆಟ್ಸ್ ಸಿ. ಈ ಪ್ಲೇಸು ನೀವು ಎಷ್ಟೊಂದು ಫಿಲಮ್ಗಳಲ್ಲಿ ನೋಡಿರ್ತೀರ. ಈ ತುಂಬ ಫೇಮಸ್ ಫಿಲಮ್ ಅಂದರೆ ಗುರು ಫಿಲಮಲ್ಲಿ ಐಶ್ವರ್ಯ ರೈ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದರೆ ಆ ಸಾಂಗ್ ಶೂಟ್ ಮಾಡಿರೋದು ಇದೇ ಪ್ಲೇಸಲ್ಲಿ. ಇದು ಆನ್ ದ ವೇ ಭರಚುಕ್ಕಿ ಫಾಲ್ಸಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾಗ ನಮಗೆ ಬೆಟ್ಟಗಳು ಕಾಣಿಸುತ್ತೆ. ಮಳೆಗಾಲದಲ್ಲಿ ಮಾತ್ರ ಇದು ತುಂಬ ಹಸಿರಿಂದ ತುಂಬಿರುತ್ತೆ. ಬೇಸಿಗೆ ಆಗ್ತಾ ಆಗ್ತಾ ಈ ಹಸಿರೆಲ್ಲ ಕಡಿಮೆ ಆಗುತ್ತೆ. ಇದು ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳ ಥರ ಇರೋದಿಲ್ಲ. ಮಳೆ ಬಂದಾಗ ಮಾತ್ರ ಹಸಿರಾಗಿರುತ್ತೆ, ಬೇರೆ ಸಮಯದಲ್ಲಿ ಸ್ವಲ್ಪ ಒಣಗೋಗಿರೋ ಥರ ಕಾಣುತ್ತೆ. ಹೊಸದಾಗಿ ಬ್ರಿಡ್ಜ್ ಮಾಡಿದ್ದಾರೆ, ಹಳೆ ಬ್ರಿಡ್ಜು ಆ ಕಡೆ ಇದೆ. ಜಾಸ್ತಿ ಮಳೆ ಬಂದಿದ್ದರಿಂದ ನಾವು ಅಲ್ಲಿಂದ ಮುಂದೆ ಬಂದು ತಲಕಾಡಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಎರಡೂ ಕಡೆ ರಸ್ತೆಯಲ್ಲಿ ಎರಡೂ ಕಡೆ ಗದ್ದೆಗಳು, ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ ಈ ಪ್ಲೇಸು. ಇದ್ದಕ್ಕಿದ್ದಂಗೆ ಜಾಸ್ತಿ ಮಳೆ ಬಂದು ಇಲ್ಲಿಂದ ನಾವು ತಲಕಾಡಿಗೆ ಹೋಗ್ತೀವಿ.